ಆತ್ಮೀಯ SSLC ಮತ್ತು PUC ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳೇ ಮತ್ತು ಇನ್ನಿತರ ಎಕ್ಸಾಮ್ಸ್ಗಳನ್ನು ಬರೆಯುವ ಎಲ್ಲ ವಿದ್ಯಾರ್ಥಿಗಳೇ, ಶಿವಮೊಗ್ಗ ಧರ್ಮಕ್ಷೇತ್ರದ ಯುವ ಮಿತ್ರ ಕಚೇರಿಯಿಂದ ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 5 ಹೀಗೆ ನುಡಿಯುತ್ತದೆ: ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆಯಿದ್ದರೆ ಅಂಥವನು ದೇವರಲ್ಲಿ ಬೇಡಿಕೊಳ್ಳಲಿ. ಯಾರನ್ನೂ ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸುವರು. ಆದರೆ ಬೇಡುವವನು ವಿಶ್ವಾಸದಿಂದ ಬೇಡಲಿ, ಸಂಶಯಕ್ಕೆ ಎಡೆಕೊಡದಿರಲಿ. One who lacks knowledge, let him pray to God, says James chapter 1:5. ಆತ್ಮೀಯ ವಿದ್ಯಾರ್ಥಿಗಳೇ, ಬೈಬಲ್ ಹೇಳುತ್ತೆ, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಾಕ್ಯ 3, ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಆದ್ದರಿಂದ ನಿಮಗೆ ದೇವರು ಜ್ಞಾನದಲ್ಲಿ ತುಂಬಲಿ, ನೆನಪಿನ ಶಕ್ತಿ ಏಕಾಗ್ರತೆಯನ್ನು ಕರುಣಿಸಲಿ. ಮೆಮೊರಿ ಪವರ್, ನಾಲೆಜ್ ಅಂಡ್ ವಿಸ್ಡಮ್ ದೇವರು ಕೊಡಲಿ. ಮತ್ತು ನೀವು ಭಯಪಡದೆ ಪರೀಕ್ಷೆಯನ್ನು ಬರೆಯುವಂತಾಗಲಿ. ಏನೆಲ್ಲ ಓದಿದ್ದೀರಿ ಅದು ಧೈರ್ಯದಿಂದ ಎದುರಿಸಿರಿ. ಜೀವನದಲ್ಲಿ ಪರೀಕ್ಷೆಗಳು ಬರ್ತವೆ, ಹೆದರುವುದು ಬೇಡ. ಮೊಟ್ಟ ಮೊದಲನೇದಾಗಿ ಭಯ ಬಂದಾಗ ಎಲ್ಲವೂ ಮರೆತು ಹೋಗುತ್ತೆ. ಆದ್ದರಿಂದ ಬೈಬಲ್ 366 ಬಾರಿ ಹೇಳುತ್ತೆ. ನೀವು ಯೆಶಾಯ 41:10 ಅದನ್ನು ರಿಪೀಟ್ ಮಾಡಿ. ಹೆದರಬೇಡ, ನಾನಿದ್ದೇನೆ ನಿಮ್ಮೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಶಕ್ತಿ ನಡುವೆ ಆಧಾರ ನಡುವೆ ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ. ಕೀರ್ತನೆ 91 ಓದಿ. ಹಾಗೂ ದೇವರ ಆಶೀರ್ವಾದವನ್ನು ನೀವು ಪಡೆದು ಪ್ರಭು ಯೇಸುವಿನ ಶಕ್ತಿಯಿಂದ ನಿಮ್ಮ ಪರೀಕ್ಷೆಯಲ್ಲಿ ಜಯಗಳಿಸಿರಿ. ಸರ್ವಶಕ್ತ ಕರುಣಾಳು ದೇವರು ನಿಮ್ಮೆಲ್ಲರನ್ನೂ ಹರಸಲಿ, ಆಶೀರ್ವದಿಸಲಿ. ಆಮೆನ್.